ಭಗವಂತ ನಮಗೆ 50ನೇ ವರ್ಷದ ಕಾರ್ಯಕ್ರಮಕ್ಕೂ ಬರೋ ಥರ ಶಕ್ತಿನ ಭಗವಂತ ನಮಗೆ ಕೊಡಲಿ ಅಂತ ಹೇಳ್ತಾ, ಇದು ತಮಾಷೆದ ವಿಷಯ ಅಲ್ಲ. ಯಾಕೆಂದರೆ ಒಂದು ಅದ್ಭುತವಾದ ಕಲಾವಿದರು ತೂಗುದೀಪ ಶ್ರೀನಿವಾಸರವರು ಅವರ ಮಗ ಆಗಿ, ಅಂಥ ದೊಡ್ಡ ಕಲಾವಿದರ ಮಗ ಆಗಿದ್ರು ಅವಕಾಶಗಳಿಲ್ಲದೆ ಒಂದು ಲೈಟ್ ಬಾಯ್ ಆಗಿ ಇಂಡಸ್ಟ್ರಿಗೆ ಬಂದು ಮೆಜೆಸ್ಟಿಕ್ ಮುಖಾಂತರ ಹೀರೋ ಆಗಿ ಎಂತೆಂಥ ಪಾತ್ರಗಳು ಮಾಡಿದ್ದಾರೆ. ಇಷ್ಟಪಡ್ತಾರೆ ಅಂತ ನಮ್ಮ ವಿನೋದ್ ಸರ್. ಓಕೆ, ಈ ಸಲ ಗಂಧರಿಂದ ಶುರು ಮಾಡೋಣ ನಾವು. ಏನು ಏನು ಚಿಕ್ಕಣ್ಣ ಮಾತಾಡ್ಬೇಕಾ? ಜೊತೆಗೆ ನಮ್ಮ ತರುಣ್ ಸುಧೀರ್ ಸರ್ ಅವ್ರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಶ್ರುತ ಸುಧಾಕರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅಂಡ್ ನಮ್ಮ ರವಿ ಚೇತನ್ ಸರ್ ಅವ್ರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಶ್ರೀರಂಗಪಟ್ಟಣ, ಇವತ್ತು ಶ್ರೀರಂಗಪಟ್ಟಣದಲ್ಲಿ ಬಂಗಾರದಂಥ ಮನಸ್ಸಿನ ವ್ಯಕ್ತಿಯ ಬೆಳ್ಳಿ ಹಬ್ಬ 25ನೇ ವರ್ಷ. ಇದು 75 ವರ್ಷ ಆಗಲಿ 125 ವರ್ಷ ಆಗಲಿ, ಆಗಲೂ ಕೂಡ ಅಭಿಮಾನಿಗಳ ಅಭಿಮಾನ ಪ್ರೀತಿ ಯಾವಾಗಲೂ ಇದ್ದೇ ಇರುತ್ತೆ ಅನ್ನೋ ಒಂದು ನಂಬಿಕೆ ಖಂಡಿತವಾಗ್ಲೂ ಇದೆ. ಈ ಆಲದ ಮರ ಯಾವಾಗಲೂ ಗಟ್ಟಿಯಾಗಿ ನಿಂತಿರುತ್ತೆ, ಆದರೆ ಬೇರೆ ಯಾವಾಗಲೂ ಗಟ್ಟಿಯಾಗಿರುತ್ತೆ. ಯಾಕಂದರೆ ಸಾವಿರಾರು ಪಕ್ಷಿಗಳಿಗೆ ನೆಲೆ ಕೊಟ್ಟಿರ್ತಕ್ಕಂತಹ ಒಂದು ಆಲದ ಮರ ಇದು. ತುಂಬ ಜನ ಮಾತಾಡಬೇಕು, ಹಾಗಾಗಿ ನಾನು ಒಂದೆರಡು ಲೈನ್ ಹಾಡ್ಬಿಡ್ತೀನಿ. ಜಾಸ್ತಿನೂ ಹಾಡಲ್ಲ, 4 ಲೈನ್. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ, ತಾನು ನೋವ ನುಂಗಿ ಜೀವ ನೀಡೋ ಮಗ, ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಾಣಯ್ಯ. ಯಜಮಾನ ಯಜಮಾನ ನೀನಮ್ಮ ಯಜಮಾನ. ಥ್ಯಾಂಕ್ ಯು. ಬಿಲೇಟೆಡ್ ಆಗಿ ಮತ್ತೊಮ್ಮೆ ದರ್ಶನ್ ಸರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಶ್ರೀರಂಗಪಟ್ಟಣ. ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಯಾರು ಮಾತಾಡ್ತಾರೆ ಅನ್ನೋದು ನಂದಾಯ್ತು. ಇದೇನಿದು ಪಾಸ್ ಮಾಡ್ತಾ ಇದ್ದೀರಾ ನೀವು ಮೈಕ್ನ? ಎಲ್ಲ ಶ್ರೀರಂಗಪಟ್ಟಣದ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿರಿಗೆ ನಿಮ್ಮ ಉಪಾಧ್ಯಕ್ಷ ಮಾಡೋ ನಮಸ್ಕಾರ. ಬಸ್ ಪ್ರಮೋಷನ್ ಮಾಡಲ್ಲ ಇವತ್ತು. ನಿಜಕ್ಕೂ ಇಲ್ಲ, ತುಂಬ ವೇದಿಕೆಗಳಲ್ಲಿ ದರ್ಶನ್ ಸರ್ ಜೊತೆ ಟಿ ಬಾಸ್ ಜೊತೆ ಕಾರ್ಯಕ್ರಮಗಳಿಗೆ ಹೋಗಿದ್ದೀವಿ. ಬಟ್ ಇದು ತುಂಬ ವಿಶೇಷ. ಯಾಕೆ ಅಂದರೆ 25 ವರ್ಷ ಒಂದು ಸಿನಿಮಾ ಇಂಡಸ್ಟ್ರೀಲಿ ಜರ್ನಿ ಮಾಡೋ ತಮಾಷೆ ವಿಷಯ ಅಲ್ಲ. ಅಂಥದ್ರಲ್ಲಿ ಸಕ್ಸಸ್ಫುಲ್ಲಾಗಿ 25 ವರ್ಷನ ಪೂರ್ತಿ ಮಾಡಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅವ್ರಿಗೆ ಯಾವಾಗಲೂ ಹಿಂಗೆ ಇರಲಿ. ಭಗವಂತ ನಮಗೆ 50ನೇ ವರ್ಷದ ಕಾರ್ಯಕ್ರಮಕ್ಕೂ ಬರೋ ಥರ ಶಕ್ತಿನ ಭಗವಂತ ನಮಗೆ ಕೊಡಲಿ ಅಂತ ಹೇಳ್ತಾ, ಇದು ತಮಾಷೆದ ವಿಷಯ ಅಲ್ಲ. ಯಾಕೆಂದರೆ ಒಂದು ಅದ್ಭುತವಾದ ಕಲಾವಿದರು ತೂಗುದೀಪ ಶ್ರೀನಿವಾಸರವರು ಅವರ ಮಗ ಆಗಿ, ಅಂಥ ದೊಡ್ಡ ಕಲಾವಿದರ ಮಗ ಆಗಿದ್ರು ಅವಕಾಶಗಳಿಲ್ಲದೆ ಒಂದು ಲೈಟ್ ಬಾಯ್ ಆಗಿ ಇಂಡಸ್ಟ್ರಿಗೆ ಬಂದು ಮೆಜೆಸ್ಟಿಕ್ ಮುಖಾಂತರ ಹೀರೋ ಆಗಿ ಎಂತೆಂಥ ಪಾತ್ರಗಳು ಮಾಡಿದ್ದಾರೆ. ಮೆಜೆಸ್ಟಿಕ್ಕು, ಸಾರಥಿ, ಕಲಾಸಿಪಾಳ್ಯ ಇದೆಲ್ಲ ಒಂದು ಕಡೆ ಆದರೆ, ಸಂಗೊಳ್ಳಿ ರಾಯಣ್ಣ, ಕುರುಕ್ಷೇತ್ರ, ನನ್ನ ಪ್ರೀತಿಯ ರಾಮು, ಈಗ ಕಾಟೇರ, ವಯಸ್ಸಿಗೆ ಮೀರಿದ ಪಾತ್ರನ ಮಾಡಿ ಎಲ್ಲರ ಹತ್ರನೂ ಸೈ ಅನ್ಸ್ಕೊಂಡಿದ್ದಾರೆ. ನಿಜವಾಗ್ಲೂ ಆ ಪಾತ್ರಕ್ಕೆ ತಕ್ಕಂಗೆ ಏನೇ ನ್ಯಾಯ ಒದಗಿಸಿದ್ದಾರೆ, ಆದ್ದರಿಂದ ಚಾಲೆಂಜಿಂಗ್ ಸ್ಟಾರ್ ಆಗಿದ್ದಾರೆ.
ಬಟ್ ಅದು ಮೀರಿದು ಒಂದು ಒಳ್ಳೆ ಗುಣ ಇದೆಯಲ್ಲ, ಆದ್ದರಿಂದ ಜನಗಳ ಮನಸ್ಸಲ್ಲಿ, ನಮ್ಮಗಳ ಮನಸ್ಸಲ್ಲಿ ಟಿ ಬಾಸ್ ಆಗಿದ್ದಾರೆ. ನನಗೆ ವೇದಿಕೆ ಮೇಲೆ ಮಾತಾಡೋಕ್ಕೆ ಬರಲ್ಲ ಜಾಸ್ತಿ, 1-2 ನಿಮಿಷ ಅಷ್ಟೇ ಮಾತಾಡ್ತೀನಿ. ಆದರೆ ಇವತ್ತು ದರ್ಶನ್ ಸರ್ ವಿಷಯ ಅಂದರೆ ಅರ್ಧ ಗಂಟೆ ಅಂತೂ ಮಾತಾಡ್ಬೋದು. ಆದರೆ ಸಚಿವರು ಆಗಲೇ ಬಂದು ಹಿಂದೆ ಹೇಳ್ತಾರೆ, ಗಾಬರಿ ಬಿಡಿ ಸರ್, 1 ನಿಮಿಷ ಮಾತಾಡಿ ಮುಗಿಸ್ಬಿಡ್ತೀನಿ. ಯಾಕೆಂದರೆ ಈ ಸ್ವಲ್ಪ ಎಜುಕೇಟೆಡ್ಗಳು ತೂಕವಾಗಿರೋ ವ್ಯಕ್ತಿಗಳಾದರೆ ಚೀಟಿ ಕೊಡ್ತಾರೆ ಬೇಗ ನಿಲ್ಲಿಸಿ ಅಂತ. ನಾನು ಎಜುಕೇಟೆಡು ಅಲ್ಲ, ನನ್ನಲ್ಲಿ ತೂಕನೂ ಇಲ್ಲ, ಬೈಕ್ ಕಿತ್ಕೊಂತಾರೆ. ಹಂಗಾಗಿ ನಾ ಕಂಡ ಡಿ ಬಾಸ್ ಇದು ಮಾತಲ್ಲಿ ಹೇಳಲ್ಲ, 4 ಲೈನ್ ಹಾಡು ಹೇಳ್ಬಿಡ್ತೀನಿ. ಲಾಸ್ಟ್ ಲೈನು ಎಲ್ಲ ಸೇರ್ಕೊಂಡು ಆಡ್ಬೇಕು, ಆಯ್ತಾ? ಓಕೆನಾ? ನಾ ಕಂಡ ಡಿ ಬಾಸ್. ಮೇಲು ಕೀಳು ಗೊತ್ತೇ ಇಲ್ಲ ಬಡವಾನು ಗೆಳೆಯಾನೆ, ಶ್ರೀಮಂತಿಗೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ. ನಿನ್ನ ಹೆಸರು ನಿಂದೇ ಬೆವರು, ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆ ಗುಣ. ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ. ಎಲ್ಲ ಹೇಳಿ ಇನ್ನ ಜೋರಾಗಿ. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.